ಈ ಕಾಲದಲ್ಲಿ ನೀವು ನೋಡಿದರೆ ಚಿಕ್ಕ ಮಕ್ಕಳು ನಿಂದು ದೊಡ್ಡವರವರೆ ಸ್ಟ್ರೆಸ್ಸು ಇದೆ. ಬ್ರೈನ್ ಹಿಂಭಾಗದಲ್ಲಿ ನೀವು ನೋಡಿದರೆ ಸೆರಿಬೆಲಮ್ ಅಲ್ಲಿ ಸ್ವೆಲ್ಲಿಂಗ್ ಆಗುತ್ತೆ. ಆ ಸ್ವೆಲ್ಲಿಂಗ್ ಕಡಿಮೆ ಮಾಡಬೇಕು ಅಂದರೆ ಅಲ್ಲಿ ಪ್ರೆಷರ್ ಕೊಡಬೇಕು. ಆಪ್ಟಿಕ್ ನರ್ವ್ ಮೇಲೆ ನಾವು ಪ್ರೆಷರ್ ಕೊಟ್ಟರೆ ಅದು ಒಂದು 5-10 ಮಿನಿಟ್ಸ್ ಒಳಗಡೆ ಅದು ಕಡಿಮೆ ಆಗುತ್ತೆ. ಸೊ ಈ ಥರ ಮರ್ಮ ಚಿಕಿತ್ಸೆಯಲ್ಲಿ ಒಂದು ಹೈಪರ್ ಟೆನ್ಷನ್ಸ್ಗೂ ನಾವು ಸ್ಟಿಮ್ಯುಲೇಷನ್ ಮಾಡಿ ಮ್ಯಾನಿಪುಲೇಷನ್ ಮಾಡಿ ಸರಿ. ನಮಸ್ಕಾರ. ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಸ್ವಾಗತ. ನಾನು ಇಂಚರ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಇತ್ತೀಚೆಗೆ ಮನುಷ್ಯನಿಗೆ ಒಂದಲ್ಲ ಅಂತ ನಾನಾ ರೀತಿಯ ಸಮಸ್ಯೆಗಳು ಕಾಡ್ತಾ ಇರುತ್ತವೆ. ಹೀಗೆ ನಮ್ಮನ್ನು ಕಾಡುವಂತಹ ಆರೋಗ್ಯ ಸಮಸ್ಯೆಗಳಿಗೆ ಮರ್ಮ ಚಿಕಿತ್ಸೆ ಯಾವ ರೀತಿ ಪರಿಣಾಮಕಾರಿ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಪ್ರೊಫೆಸರ್ ಡಾಕ್ಟರ್ ಎ.ವಿ. ಶ್ರೀನಿವಾಸನ್ ಸ್ವಾಮೀಜಿ ಅವ್ರನ್ನ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಈಗ ನಾನು ಹೇಳಿದೆ, ಒಬ್ಬ ಮನುಷ್ಯನಿಗೆ ನಾನಾ ರೀತಿಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅಂತ ಹೇಳಿ. ಇಂಥ ಏಜ್ ಅಂತ ಇಲ್ಲ, ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಸಮಸ್ಯೆ ಇರುತ್ತೆ. ಯಾವ ಸಮಸ್ಯೆಗಳಿಗೆ ಮರ್ಮ ಚಿಕಿತ್ಸೆ ಪರಿಣಾಮಕಾರಿ ಅಂತ ಹೇಳ್ತೀರಿ? ಮೊಟ್ಟ ಮೊದಲಾಗಿ ನಾನು ಹೇಳಬೇಕು ಅಂತ ಇರೋದು ಏನಂದರೆ, ಯಾವುದೇ ಒಂದು ಕಾಯಿಲೆಗೂ ಮೂಲ ಕಾರಣ ಏನಂದರೆ ಸ್ಟ್ರೆಸ್. ಆ ಸ್ಟ್ರೆಸ್ನಿಂದ ಹೈಪರ್ ಟೆನ್ಷನ್ನಿಂದ ಶುರು ಆಗೋದು ಬ್ಲಡ್ ಪ್ರೆಷರ್. ಬ್ಲಡ್ ಪ್ರೆಷರ್ ವೇರಿಯೇಷನ್ಸ್ ಬಂದ್ಬಿಟ್ರೆ ಕೆಲವ್ರಿಗೂ ನೋಡಿದರೆ ಅವರ ಮೈ ದೋಷನಿಂದ ಕೆಲವ್ರಿಗೂ ಕಡಿಮೆ ಆಗುತ್ತೆ, ಕೆಲವ್ರಿಗೂ ಹೆಚ್ಚಿಗೆ ಹೋಗುತ್ತೆ ಬ್ಲಡ್ ಪ್ರೆಷರ್ಸ್. ಆ ಥರ ಇರೋರ್ಗೂ ಮೋಸ್ಟ್ಲಿ ನೀವು ನೋಡಿದರೆ ಅದರಿಂದ ಅವ್ರಿಗೂ ಸ್ಟ್ರೋಕ್ ಬರೋ ಅವಕಾಶ ತುಂಬ ಇದೆ. ಹೆಚ್ಚಿಗೆ ಆಗಿದ್ದರೆ ಸ್ಟ್ರೋಕ್ ಬರುತ್ತೆ, ಕಡಿಮೆ ಆಗಿಬಿಟ್ರೆ ಕಾರ್ಡಿಯಕ್ ಅರೆಸ್ಟ್ ಆಗ್ಬೋದು, ಹೆಚ್ಚಿಗೆದಲ್ಲಿ ಕಾರ್ಡಿಯಕ್ ಅರೆಸ್ಟ್ ಆಗ್ಬೋದು. ಸೊ ಈ ಥರ ತೊಂದರೆಗಳು ಒಂದು ಬರುತ್ತೆ. ಕೆಲವ್ರಿಗೂ ಹೈಪರ್ ಟೆನ್ಷನ್ನಿಂದ ಯಾವತ್ತೂ ಒಂದು ಮೈಗ್ರೇನ್ ಇರ್ಬೋದು. ಮೈಗ್ರೇನ್ ಇದ್ದರೆ ಅವ್ರಿಗೂ ಸೈನಸೈಟಿಸ್ ಪ್ರಾಬ್ಲಮ್ನು ಬರೋದಕ್ಕೆ ಅವಕಾಶ ಇದೆ. ಇದು ಎರಡು ಬಿಟ್ಟರೆ ಹೈಪರ್ ಟೆನ್ಷನ್ನಿಂದ ಥರ್ಡ್ ನಾವು ನೋಡಿದರೆ ಒಂದು ಇನ್ಸೋಮ್ನಿಯಾ ಅಂತ ಹೇಳ್ತೀವಿ. ಇನ್ಸೋಮ್ನಿಯಾ ಅಂದರೆ ನಿದ್ರೆ ಬರಲ್ಲ, ನೈಟ್ ಪೂರ್ತಿ ನಿದ್ರೆ ಬರಲ್ಲ, ಕೂತ್ಕೊಳ್ತಾರೆ. ಕೂತ್ಕೊಂಡು ಅದರಿಂದ ನಿದ್ರೆ ಇಲ್ಲ ಅಂದರೆ ಅದು ಒಂದು ವೀಕ್ನೆಸ್, ಆಟೋ ಇಮ್ಯೂನ್ ಸಿಸ್ಟಮ್ ಡಿಸ್ಫಂಕ್ಷನ್ ಆಗಿಬಿಡುತ್ತೆ. ಇದು ಒಂದು ಕಾರಣ ಇದೆ. ಇದು ಬಿಟ್ಟರೆ ಈ ಮುಖ್ಯವಾಗಿ ಈ ಕಾರಣ ಬಂದುಬಿಟ್ರೇ ಸಾಕು, ನಿಮಗೂ ಇಮಿಡಿಯೇಟ್ಲಿ ಅಪಿಟೈಟ್ ಡಿಸ್ಫಂಕ್ಷನ್ಸ್ ಶುರು ಆಗುತ್ತೆ. ಚೆನ್ನಾಗಿ ಊಟ ತೊಗೊಳೋದಕ್ಕಾಗಲ್ಲ, ನಿದ್ರೆ ಇಲ್ಲ ಅಂದರೆ ಊಟನೂ ಹಸುನೂ ಆಗಲ್ಲ, ಡೈಜೆಷನ್ನೂ ಆಗಲ್ಲ. ಅದರಿಂದ ನಿಮಗೂ ಹೈಪರ್ ಅಸಿಡಿಟಿ ಪ್ರಾರಂಭ ಆಗುತ್ತೆ. ಇದು ಹೈಪರ್ ಅಸಿಡಿಟಿ ಆಗಿದ್ರೆ ಅದರಿಂದ ಬೆನ್ನೋವು ಬರೋದಕ್ಕೂ ಅವಕಾಶ ಇದೆ. ಬೆನ್ನೋವು ಒನ್ಸ್ ಬಂದ್ಬಿಟ್ರೆ ಅದು ಮಂಡಿ ನೋವು, ಕತ್ತು ನೋವು, ತಲೆನೋವು ಯಾವುದು ಬೇಕಾದರೆ ಜಾಯಿಂಟ್ಸಲ್ಲಿ ನೋವು ಬರೋದಕ್ಕೂ ಅವಕಾಶ ಇದೆ. ಸೊ ಈಗ ಗ್ರ್ಯಾಜುಲಿ ಈ ಥರ ಪ್ರೋಗ್ರೆಸ್ ಆಗ್ತಾ ಅದು ಲಿವರ್ ಡಿಸ್ಫಂಕ್ಷನ್ಸ್ ಮಾಡುತ್ತೆ. ಲಿವರ್ ಆದಮೇಲೆ ನಿಮಗೂ ಇದು ರೀನಲ್ನು ಡಿಸ್ಫಂಕ್ಷನ್ಸ್ ಮಾಡುತ್ತೆ. ರೀನಲ್ ಇದ್ದರೆ ಲಂಗ್ಸು ರಿಟೆನ್ಷನ್ ಆಫ್ ವಾಟರ್ ತುಂಬ ಆಗಿಬಿಡುತ್ತೆ. ಅದಾದಮೇಲೆ ಕಾರ್ಡಿಯಕ್ ಅರೆಸ್ಟ್ ಆಗೋದಕ್ಕೂ, ರೆಸ್ಪಿರೇಟರಿ ಡಿಸಾರ್ಡರ್ಸ್ ಆಗಿದ್ದರೆ ಕಾರ್ಡಿಯಕ್ ಅರೆಸ್ಟ್ ಆಗೋದಕ್ಕೂ ಅವಕಾಶ ಇದೆ. ಸೊ ಈ ಥರ ಎಲ್ಲ ಕಾಯಿಲೆಗಳಿಗೂ ತಲೆಯಿಂದ ಪಾದವರೆ ಇದು ಒಂದು ಸಮಸ್ಯೆ, ಒಂದು ಸ್ಟ್ರೆಸ್ಸು ನಿಮಗೂ ಕಾರಣ. ಸೊ ನಾನೀಗ ನಿಮಗೂ ಎಲ್ಲ ಹೇಳಿದ್ದೀನಿ ಯಾವ್ದು ಈಗ ನಿಮಗೂ ತೊಂದರೆಗಳು ಬರಬಹುದು. ಈಗ ಸ್ಟಾರ್ಟಿಂಗಲ್ಲಿ ನೀವು ತಗೊಳ್ಳಿ ಹೈಪರ್ ಟೆನ್ಷನ್. ಈ ಕಾಲದಲ್ಲಿ ನೀವು ನೋಡಿದರೆ ಚಿಕ್ಕ ಮಕ್ಕಳು ನಿಂದು ದೊಡ್ಡವರವರೆ ಸ್ಟ್ರೆಸ್ಸು ಇದೆ. ಯಾವುದೋ ಒಂದು ಕಾರಣಕ್ಕೂ ಸ್ಟ್ರೆಸ್ ಇದೆ. ಅದು ಕೆಲಸ ಇರ್ಬೋದು. ಮಕ್ಕಳಿಗೆ ನೀವು ನೋಡಿ ಮೊಬೈಲ್ ಕೊಟ್ಟಿಲ್ಲ ಅಂದರೆ ಅವರು ಆ ಥರ ಪಡ್ತಾರೆ. ಅದರಿಂದ ಅವ್ರಿಗೂ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ. ಅವ್ರಿಗೂ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಲ್ಲ, ಆದ್ರೇನು ಅವ್ರಿಗೂ ಅಪಿಟೈಟ್ ಸರಿ ಇರಲ್ಲ, ಅದರಿಂದ ಕಾನ್ಸ್ಟಿಪೇಷನ್ನು ಸರಿ ಇರಲ್ಲ. ಕಾರಣ ಏನಂದರೆ ಇಮಿಡಿಯೇಟ್ಲಿ ಅವ್ರಿಗೆ ಏನು ಬೇಕೋ ಅದು ಕೊಡ್ತಾ ಇಲ್ಲ. ಅದು ಕೊಟ್ಬಿಟ್ರೆ ಅವ್ರಿಗೂ ತೊಂದರೆ ಆಗುತ್ತೆ. ಇದಕ್ಕೆ ಮೂಲ ಕಾರಣ ಏನು? ನಾವು ಬಳಸಿರೋ ರೀತಿ ಸರಿ ಇಲ್ಲ. ಮಾಡರ್ನ್ ಗ್ಯಾಜೆಟ್ಸ್ ಅವ್ರ ಕೈಗೂ ಕೊಡ್ತಾ ಇದ್ದೀವಿ. ನಾವು ಯೂಸ್ ಮಾಡೋದ್ರಿಂದ ಅವ್ರು ಯೂಸ್ ಮಾಡೋದಕ್ಕೂ ಅದರಲ್ಲಿ ಏನಿದೆ ಅಂತ ಒಂದು ಇಂಟ್ರೆಸ್ಟ್ ತೊಗೊಂಡು ಯೂಸ್ ಮಾಡೋದಕ್ಕೂ ಶುರು ಆಗ್ತದೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದೆಲ್ಲ ಒಂದು ಹಾಳು ಮಾಡೋದಕ್ಕೂ ಇನ್ನೊಂದು ಕಾರಣ. ಒಂದು ಸ್ಟ್ರೆಸ್ಸು, ಇನ್ನೊಂದು ಕಾರಣ ಏನು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಇದರಿಂದ ಅವ್ರು ಸರಿಯಾಗಿ ಊಟ ತಿನ್ನಲ್ಲ, ಕುರುಕುಲು ತಿಂಡಿ ಆ ಥರ ತಿಂತಾರೆ. ಆ ಥರ ತಿನ್ನೋದ್ರಿಂದ ಅವ್ರಿಗೂ ಅಪಿಟೈಟ್ ಸರಿಯಾಗಿ ಇರಲ್ಲ.
ಸೊ ಹೈಪರ್ ಅಸಿಡಿಟಿ ಮಕ್ಕಳಿಗೆ ಜಾಸ್ತಿ ಆಗುತ್ತೆ. ಅದು ಕಾರಣದಿಂದ ಕಾನ್ಸ್ಟಿಪೇಷನ್ ಇಶ್ಯೂಸ್ ಇರುತ್ತೆ. ಇದು ಒಂದು ಕಾರಣ ಮಕ್ಕಳಲ್ಲಿ ನೋಡಿದ್ರೆ. ದೊಡ್ಡವರಲ್ಲಿ ನೋಡಿದ್ರೆ ಇದು ಎಷ್ಟು ಅವರ ಇದು ಒಂದು ಡೆಸ್ಕ್ ಹತ್ರ ಕೂತ್ಕೊಳ್ತಾರೋ ಇಲ್ಲ ಅಂದ್ರೆ ಒಂದು ಮೊಬೈಲ್ ನೋಡ್ತಾ ಇರ್ತಾರೋ ಅದರಿಂದ ಓಕೆ ಸ್ಟ್ರೆಸ್ ಒಂದು ಕಡೆ ಕಡಿಮೆ ಆಗಿದ್ರೇನು ಡೈವರ್ಷನ್ ಆಗ್ತಾ ಇದೆ ಮೈಂಡು, ಆದ್ರೇನು ಅವ್ರಿಗೂ ಇನ್ಸೋಮಿನಿಯಾ ಶುರು ಆಗುತ್ತೆ. ಬಿಕಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅವರ ಬ್ರೈನು ಕ್ಲಿಯರ್ ಆಗಿರಲ್ಲ, ಸಂಚಲ ಯಾವತ್ತೂ ಇರುತ್ತೆ, ಏನೋ ಒಂದು ಟೆನ್ಷನ್ ಇರುತ್ತೆ. ಅದು ಬಿಟ್ಟ ಮೇಲೆ ಸ್ವಲ್ಪ ಹೊತ್ತು ಅವ್ರು ನಿದ್ರೆ ಮಾಡ್ತಾರೆ, ಅದು ಆದಮೇಲೆ ರಾತ್ರಿಯಲ್ಲಿ 1 ಗಂಟೆ ಎದ್ದೋದು 2 ಗಂಟೆ ಎದ್ದೋದು, ಇದೆಲ್ಲ ಫ್ಲಕ್ಚುಯೇಷನ್ಸ್ ಇನ್ ಬ್ಲಡ್ ಪ್ರೆಷರ್ಸ್ ಇದು ಬಂದ್ಬಿಡುತ್ತೆ. ಈ ವೇರಿಯೇಷನ್ಸ್ ಬಂದರೆ ಕಾಯಿಲೆ ಉಂಟಾಗೋದಕ್ಕೂ ತುಂಬ ಸಮಸ್ಯೆ ಇದೆ. ಸೊ ನೀವೀಗ ಹೇಳಿದ್ರಿ ಮಕ್ಕಳಿಗೆ ಯಾವ ರೀತಿ ಸಮಸ್ಯೆಗಳು ಶುರುವಾಗುತ್ತೆ ಮತ್ತು ಯಾವ ರೀತಿ ಸಮಸ್ಯೆಗಳು ಕಾಡುತ್ತೆ ಅಂತ ಹೇಳಿ. ಈಗ ಹೈಪರ್ ಟೆನ್ಷನ್ ಅಂತ ಹೇಳಿದ್ರಿ, ಹೈಪರ್ ಟೆನ್ಷನಿಂದ ಏನೇನೆಲ್ಲ ಸಮಸ್ಯೆಗಳು ಬರ್ಬೋದು ಅಂತ. ಈಗ ಒಂದು ಯಾವುದೋ ಲೋ ಬಿ ಪಿ ಅಥವಾ ಹೈ ಬಿ ಪಿ ಏನೋ ಇತ್ತು, ಇನ್ನೂ ಯಾವುದೇ ಹೆಚ್ಚಿನ ಸಮಸ್ಯೆ ಶುರುವಾಗಿಲ್ಲ. ಸೊ ಇದನ್ನು ಯಾವ ರೀತಿ ನಾವು ಮರ್ಮ ಚಿಕಿತ್ಸೆಯಿಂದ ಸರಿ ಮಾಡಬಹುದು? ಇದರಲ್ಲಿ ಮೆಡಿಕೇಶನ್ಸ್ ಯಾವುದೋ ಅವಶ್ಯಕತೆ ಇಲ್ಲ. ಒಬ್ಬ ವ್ಯಕ್ತಿಗೂ ಒಂದು 8 ಅವರ್ಸ್ ನಿದ್ರೆ ಜನರಲಿ ಬೇಕು. 8 ಅವರ್ಸ್ ಇಲ್ಲ ಅಂದ್ರೂ 6 ಅವರ್ಸ್ ಆಗಿ ಚೆನ್ನಾಗಿ ನಿದ್ರೆ ಮಾಡಬೇಕು. ಅದು ಮಾಡ್ತಾ ಇಲ್ಲ ಅಂದರೆ ಅದು ಸಿಂಪ್ಟಮ್ಸ್ ಆಫ್ ಹೈಪರ್ ಟೆನ್ಷನ್ಸ್ಟು ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೂ ಈಗ ಒಬ್ಬನು ಹೈಪರ್ ಟೆನ್ಷನ್ ಆಗಿಬಿಟ್ಟಿದ್ದಾನೆ, ಈಗ ಅವನು ಸರಿಪಡಿಸಬೇಕು. ಅದಕ್ಕೂ ಏನು ಅದು ಎಲ್ಲಿ ಅಫೆಕ್ಟ್ ಆಗುತ್ತೆ ಅಂದರೆ ನಿಮ್ಮದು ಸಿಸ್ಟಾಲಿಕ್ ಆ್ಯಂಡ್ ಡೈಸ್ಟಾಲಿಕ್, ನಿಮ್ಮ ಬಾಡಿಯಲ್ಲಿ ಇರೋ ಸಿಸ್ಟಾಲಿಕ್ ಆ್ಯಂಡ್ ಡೈಸ್ಟಾಲಿಕ್, ಸಿಸ್ಟಾಲಿಕ್ ರೈಟ್, ಡೈಸ್ಟಾಲಿಕ್ ಲೆಫ್ಟ್. ಸೊ ಇದರಲ್ಲಿ ಮೇಲ್ಗಡೆ ಕೆಳಗಡೆ ಹೈಪರ್ ಟೆನ್ಷನ್ಸ್ಗೂ ಹೇಳ್ತೀವಲ್ವಾ, ಬ್ಲಡ್ ಪ್ರೆಷರ್ಸ್ಗೂ ಮೇಲೆ ಇರೋದು ಸಿಸ್ಟಾಲಿಕ್, ಕೆಳಗಡೆ ಇರೋದು ಡೈಸ್ಟಾಲಿಕ್. ಆ ಡೈಸ್ಟಾಲಿಕ್ ಹಾರ್ಟ್ಗೂ ಸಂಬಂಧಪಟ್ಟಿರುತ್ತದೆ, ಸಿಸ್ಟಾಲಿಕ್ನು ಅದೇ ಥರ ಸಂಬಂಧಪಟ್ಟಿರುತ್ತದೆ. ಈಗ ಜನರಲ್ ಮೆಷರ್ಸ್ ಏನು 120/80 ಅಂತ ಹೇಳ್ತಾರೆ. ಈಗ 120 ಹೆಚ್ಚಿಗೆ ಹೋಗಿದ್ರೆ ಮೀನ್ಸ್ ನಾವು ಯಾವ ಥರ ಅದು ಡೇಂಜರ್ ಇಲ್ಲ, ಒಂದು ಇದು ವ್ಯಾಲ್ಯೂಯೇಷನ್ಸ್ ವರೆಂಟು ಹೇಳಿದರೆ ರೇಂಜಸ್ ನಾವು ನೋಡಿದರೆ ಒಬ್ಬ ವ್ಯಕ್ತಿಗೂ ಈಗ ಸಾಮಾನ್ಯವಾಗಿ 60 ಇಯರ್ಸ್ ಆಗ್ತಾ ಇದೆ ಅಂದರೆ 60 ಇಯರ್ಸಲ್ಲಿ ಅರ್ಧ ಮಾಡ್ಕೊಳ್ಳಿ 30, ಆಯ್ತಾ. ಸಿಸ್ಟಾಲಿಕ್ ಎಷ್ಟು ಇರಬೇಕು 120, 120 + 30 150ವರೆಗೆ ಹೋಗಿದ್ರೆ ಏನು ತೊಂದರೆ ಇಲ್ಲ, 60 ಇಯರ್ಸ್ ಓಲ್ಡ್ ಮ್ಯಾನ್. ಓಕೆ, ಅದೇ 70-80 ಅಂದರೆ ಅದಕ್ಕೆ ಹಾಫ್ ಮಾಡಿಕೊಂಡು ಪ್ಲಸ್ 120 ಸೇರಿಸ್ಕೊಳ್ಳಿ. ಓಕೆ, ಸೊ ಅದುವರೆ ಡೇಂಜರ್ ಇಲ್ಲ. ಅದೇ ರೀತಿಯಾಗಿ ಡೈಸ್ಟಾಲಿಕ್ ನೀವು ನೋಡಿದರೆ 80 ಪ್ಲಸ್ ಆ 30 ತಗೊಂಡ್ರೆ 60 ಇಯರ್ಸ್ಗೂ 110. ಮ್ಯಾಕ್ಸಿಮಮ್ ಇದು 110 ಮೇಲೆ ಡೈಸ್ಟಾಲಿಕ್ ಹೋಗಿದ್ರೆ ಯಾರು ಕಾವದೇ ಆಗಲಿ, ಅದು ಇರ್ರೆಸ್ಪೆಕ್ಟಿವ್ ಆಫ್ ದಿ ಏಜ್, ಇಟ್ ಈಸ್ ಎ ಮಾರ್ಕ್ ಆಫ್ ಡೇಂಜರ್, ಸೈನ್ ಆಫ್ ಡೇಂಜರ್. ಸೊ ಅದರಿಂದ ಡೈಸ್ಟಾಲಿಕ್ ಒಂದು ನಾವು ಚೆನ್ನಾಗಿ ನೋಡ್ಕೋಬೇಕು. ಸಿಸ್ಟಾಲಿಕ್ ತುಂಬ ಜಾಸ್ತಿ ಹೋಗಿದ್ರೆ ತೊಂದರೆ ಇಲ್ಲ, ಅದೇ ಭಾಳ ಕಡಿಮೆ ಆಗಿದ್ರೆ 60 ಕೆಳಗಡೆ ಬಂದ್ಬಿಟ್ರೆ ಡೈಸ್ಟಾಲಿಕ್, ಅದೇ ಥರ ಸಿಸ್ಟಾಲಿಕ್ನು 60 ಕೆಳಗಡೆ ಬಂದ್ಬಿಟ್ರೆ ಇಟ್ ಈಸ್ ಎ ಸೈನ್ ಆಫ್ ಫ್ಯಾಟಲ್. ಇದು ಅರ್ಥ ಮಾಡ್ಕೋಬೇಕು. ಅದರಿಂದ ಈ ಥರ ಇರೋ ಸಮಸ್ಯೆಗಳಿಗೂ ಅದು ಮೇನ್ಲಿ ಯಾವ್ದು ಆರ್ಟ್ರೀಸ್ ಇದರಲ್ಲಿ ಬರುತ್ತೆ ಅಂದರೆ ಫಸ್ಟ್ ಆರ್ಟ್ರಿ ಅಂತ ಹೇಳಿದ್ರೆ ಕೈಯಲ್ಲಿ ಬ್ರಾಕಿಯಲ್ ಆರ್ಟ್ರಿ ಅಂತ ಹೇಳ್ತೀವಿ. ಇಲ್ಲಿ ಈ ಪಾಯಿಂಟ್ ಅಲ್ಲಿ ಇರುತ್ತೆ, 2 ಕೈಯಲ್ಲಿ ಬ್ರಾಕಿಯಲ್ ಆರ್ಟ್ರಿ, ರೇಡಿಯಲ್ ಆರ್ಟ್ರಿ ಇರುತ್ತೆ. ನೆಕ್ಸ್ಟ್ ಬರೋದು ಬ್ರಾಕಿಯಲ್ ಆರ್ಟ್ರಿ. ಈ 2 ಆರ್ಟ್ರೀಸ್ ನೋಡಿದ್ರೆ ಅಲ್ಲಿ ಪ್ರೆಷರ್ ಕೊಟ್ರೆ ನೋವು ತುಂಬಾ ಇರುತ್ತೆ. ಏನಾದ್ರು ಹೈ ಬಿ ಪಿ ಇದ್ರೆ ಈ ರೇಡಿಯಲ್ ಆರ್ಟ್ರಿನೋ ಬ್ರಾಕಿಯಲ್ ಆರ್ಟ್ರಿನೋ ನೀವು ಪ್ರೆಷರ್ ಕೊಟ್ರೆ, ಮೈಲ್ಡ್ ಪ್ರೆಷರ್ ಕೊಟ್ರೆ ನೋವು ಜಾಸ್ತಿ ಇರುತ್ತೆ. ಅದೇ ಸಿಂಪ್ಟಮ್. ಡಯಾಗ್ನೋಸಿಸ್ಗೂ ಬೇರೆ ಯಾವ್ದು ಅವಶ್ಯಕತೆ ಇಲ್ಲ, ಯಾವ್ದು ಡಯಾಗ್ನೋಸ್ಟಿಕ್ ಎಕ್ವಿಪ್ಮೆಂಟ್ ಬಿ ಪಿ ಅಪರೇಟಸ್ ಬೇಕಿಲ್ಲ. ಇಷ್ಟು ನೋಡಿದ್ರೇನೆ ಸಾಕು ನಿಮ್ಗೆ ಅರ್ಥ ಆಗುತ್ತೆ ಅವ್ರಿಗೂ ಬಿ ಪಿ ಜಾಸ್ತಿ ಇದೆ. ಈಗ ಲೆಫ್ಟ್ ಸೈಡ್ ಅಲ್ಲಿ ತುಂಬಾ ನೋವು ಇದ್ರೆ ಡಯಾಸ್ಟಾಲಿಕ್ ತುಂಬಾ ಜಾಸ್ತಿ ಇದೆ. ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳು ಇದೆ, ಅದರಲ್ಲಿ ಹಾರ್ಟ್ ವಾಲ್ಸ್ ಎಲ್ಲಾವುದು ಬ್ಲಾಕ್ ಆಗಿರ್ಬೋದು, ಎಜೆಕ್ಷನ್ ಫ್ರಾಕ್ಷನ್ ಡೌನ್ ಆಗಿರ್ಬೋದು. ಜನರಲಿ 70% 80% ಇರೋರ್ಗೂ 40-50% ಅಲ್ಲಿ ಇರ್ಬೋದು, ಆ ಥರ ಇದೆ. ಅದೇ ಸಿಸ್ಟಾಲಿಕ್ ಅಲ್ಲಿ ನೋಡಿದ್ರೆ ಈ ಕೈಯಲ್ಲಿ ರೇಡಿಯಲ್ ಆರ್ಟ್ರಿಯೋ ಇಲ್ಲ ಬ್ರಾಕಿಯಲ್ ಆರ್ಟ್ರಿ ತುಂಬಾ ನೋವು ಬಂದ್ರೆ ಇಮಿಡಿಯೇಟ್ಲಿ ಅದು ನಿಮ್ಗೆ ಅರ್ಥ ಆಗ್ಬೋದು ಇದು 120 ಮೇಲೆ ಹೈ ಆಗಿದೆ. ಇಮಿಡಿಯೇಟ್ಲಿ ನಾವು ಏನ್ ಮಾಡ್ತೀವಿ, ಇಲ್ಲಿ ಒಂದು ಸ್ವೆಲ್ಲಿಂಗ್ ಇರುತ್ತೆ, ಅದು ನಿಮ್ಗೆ ಕಾಣಿಸಲ್ಲ. ಆ ನಾಡಿ ಆರ್ಟ್ರೀಸ್ ಅಲ್ಲಿ ಸ್ವೆಲ್ಲಿಂಗ್ ಇರುತ್ತೆ. ನೀವು ಪ್ರೆಷರ್ ಕೊಡೋ ಟೈಮ್ ಅಲ್ಲಿ ಅದು ಸ್ನ್ಯಾಪ್ ಆಗತ್ತೆ. ಪ್ರೆಷರ್ ಕೊಟ್ರೆ ಅದು ಸ್ಟ್ರೈಟ್ ಆಗಿ ಹೋಗಲ್ಲ, ಸ್ವಲ್ಪ ಸ್ನ್ಯಾಪ್ ಆಗಿ ಸೈಡ್ಗೆ ಹೋಗುತ್ತೆ. ಆವತ್ತು ನಿಮ್ಗೆ ಅರ್ಥ ಆಗುತ್ತೆ ಅಲ್ಲಿ ಅಬ್ಸ್ಟ್ರಕ್ಷನ್ಸ್, ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ಇದೆ. ಇದೇ ಮರ್ಮ ಡಯಾಗ್ನೋಸ್ಟಿಕ್. ಆವತ್ತು ಅದು ನಾವು ಓಪನ್ ಮಾಡ್ತೀವಿ ವಿತ್ ಮ್ಯಾನಿಪುಲೇಷನ್ ಸ್ಟಿಮ್ಯುಲೇಷನ್. ಈ ತರ ಸ್ಟ್ರೈಟ್ ಆಗಿ ಹೋಗಿದ್ರೆ ಸ್ಟಿಮ್ಯುಲೇಷನ್, ಸ್ವಲ್ಪ
ವೇರಿಯೇಷನ್ ಹ್ಯಾಂಡ್ಸ್ನ ವೇರಿಯೇಷನ್ ಮಾಡಿದರೆ ಇದರ್ ಆಫ್ ದಿ ಸೈಡ್ ಅದು ಮ್ಯಾನಿಪ್ಯುಲೇಷನ್. ಈ ಥರ ಮಾಡಿದರೆ ರಕ್ತ ಸಂಚಾಲನ ಕ್ಲಿಯರ್ ಆಗಿ ಹೋಗುತ್ತೆ. ಎಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಇಲ್ಲವೋ, ಲಂಗ್ಸ್ ನಿಂದ ತಗೊಳ್ತಾ ಇಲ್ಲವೋ, ಇದು ಲಂಗ್ಸ್ ವರೆಗೆ ಕೆಲಸ ಮಾಡುತ್ತೆ. ಈ ಪ್ರೆಷರು ಲಂಗ್ಸ್ನು ಓಪನ್ ಮಾಡಿ ಅಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ನು ಉತ್ಪತ್ತಿ ಮಾಡಿ ಅದು ಪಲ್ಮನರಿ ಆರ್ಟರಿಗೂ ಸಪ್ಲೈ ಮಾಡುತ್ತೆ. ಆಯ್ತಾ? ಆ ಥರ ಪಲ್ಮನರಿ ಇದಕ್ಕೂ ಅಯೋಟಾಕ್ ಬಂದ ಮೇಲೆ ನೀವು ನೋಡಿದರೆ ಪ್ರೆಷರ್ ಕಡಿಮೆ ಆಗುತ್ತೆ. ಇದು ಒಂದು. ಸೆಕೆಂಡ್, ಈಗ ಆಪ್ಟಿಕ್ ನರ್ವ್. ಯಾಕೆಂದ್ರೆ ಯಾವುದು ಒಂದು ಬ್ಲಡ್ ಪ್ರೆಷರ್ ಆಗ್ತಾ ಇದೋ ಅದಕ್ಕೆ ಮೂಲ ಕಾರಣ ಏನಿರ್ಬೋದು, ಹೈಪರ್ ಟೆನ್ಷನ್ಗೂ ಯಾವ್ದಾವ್ದು ಒಂದು ಆಬ್ಜೆಕ್ಟ್ ನೋಡಿದ ಮೇಲೆನೆ ನಿಮ್ಗೂ ಅದ್ರ ಮೇಲೆ ವಿಚಾರ ಬರುತ್ತೆ. ಹೌದು, ಆಯ್ತಾ? ದಟ್ ಈಸ್ ಫಸ್ಟ್ ಪರ್ಸೆಪ್ಷನ್. ಆ ಪರ್ಸೆಪ್ಷನ್ ಬಂದ ತಕ್ಷಣನೇ ನೀವು ಏನ್ ಮಾಡ್ತೀರಾ, ಅದು ಮೈಂಡ್ ಅಲ್ಲಿ ತಗೊಳ್ತೀರಾ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ತಗೊಳ್ತೀರಾ. ತಗೊಂಡ್ಮೇಲೆ ಅದ್ರ ಮೇಲೆ ತುಂಬಾ ಆಲೋಚನೆ ಮಾಡ್ತೀರಾ. ಇದಕ್ಕೇನು, ಯಾವುದು, ಯಾವ ತರ ಇರುತ್ತೆ, ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು, ಈ ತರ ನೋಡ್ತೀರಾ. ಅದು ಆ ಸಬ್ಜೆಕ್ಟ್ ನಿಮ್ ಪರ್ಸನಲ್ ರಿಲೇಟೆಡ್ ಆಗಿ ಇದ್ರೆ ಅದು ಮನ್ಸ್ಗೂ ನೋವು ಆಗ್ಬೋದು. ಆವತ್ತೇ ಬ್ಲಡ್ ಪ್ರೆಷರ್ ಹೆಚ್ಚಿಗೆ ಆಗೋದು. ಅದು ನೋವಿಲ್ಲ, ಒಂದು ಜನರಲ್ ಮ್ಯಾಟರ್ ಅಂದ್ರೆ ನೀವು ಏನ್ ತಗೊಳಲ್ಲ. ಅದು ಸೀರಿಯಸ್ ಕಾನ್ಸೆಪ್ಟ್ ಇದ್ರೆ ಅದು ತಗೊಂಡ್ರೆ ಆವತ್ತು ಬ್ಲಡ್ ಪ್ರೆಷರ್ ಸ್ಪೈಕ್ ಆಗುತ್ತೆ. ಆಯ್ತಾ? ಆವತ್ತು ನೋಡಿದ್ರೆ ಈ ಆರ್ಟ್ರೀಸ್ ಎಲ್ಲ ಅಬ್ಸ್ಟ್ರಕ್ಷನ್ ಶುರು ಆಗುತ್ತೆ. ಬಿಕಾಸ್ ಬ್ರೈನ್ ಈಸ್ ಕಾನ್ಸ್ಟೆಂಟ್ಲಿ ಇಟ್ ಈಸ್ ಅಬ್ಸರ್ವಿಂಗ್ ದಿ ಆಬ್ಜೆಕ್ಟ್ಸ್ ಥ್ರೂ ಯುವರ್ ಐ. ಈ ತರ ಬಂದ್ಬಿಟ್ರೆ ಅದು ನೋಡ್ತಾ 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 ಯೋಚನೆಗಳು, ಥಾಟ್ ವಿಲ್ ಬಿ ಅ ಚೈನ್ ಪ್ರಾಸೆಸ್. ಅದು ಬಂದ್ಬಿಟ್ರೇನೆ ಸಾಕು, ನಿಮ್ಗೂ ಹೈಪರ್ ಟೆನ್ಷನ್ ನೈಟು, ಈವನ್ ಇನ್ ಸೆಮಿ ಸ್ಟೇಟ್, ನಾಟ್ ಇನ್ ಕಂಪ್ಲೀಟ್ ಡೀಪ್ ಸ್ಲೀಪ್ ಸ್ಟೇಟ್, ಸೆಮಿ ಸ್ಟೇಟ್, ಡ್ರೀಮ್ ಸ್ಟೇಟ್ ಹೇಳ್ತೀವಲ್ವಾ, ಅದರಲ್ಲಿ ಅದೇ ಕಣ್ಸು ಬರುತ್ತೆ. ಆ ಟಾಪಿಕ್ ಮೇಲೇನೆ ಬರುತ್ತೆ, ಇಲ್ಲ ಬೇರೆ ವಿಚಾರ ಬರುತ್ತೆ. ಇದು ಎಲ್ಲಾನು ನಿಮ್ಗೂ ಹೈಪರ್ ಟೆನ್ಷನ್ ಜಾಸ್ತಿ ಮಾಡುತ್ತೆ. ಸೊ ಅದರಿಂದ ಆಬ್ಜೆಕ್ಟ್ ಅಂದ್ರೆ ಈಗ ಐ, ಇದು ನೋಡಿರೋದನಿಂದ ಈ ಸಮಸ್ಯೆಗಳೆಲ್ಲ ಬರೋದು. ಇದು ಕ್ಲಿಯರ್ ಮಾಡ್ಬೇಕಲ್ವಾ? ಈಗ ಒಂದು ಹಾರ್ಡ್ ಡಿಸ್ಕ್ ಇದೆ ಕಂಪ್ಯೂಟರ್ ಅಲ್ಲಿ, ಡಾಟಾಸ್ ಜಾಸ್ತಿ ಆಗಿದ್ರೆ ಏನ್ ಮಾಡ್ತೀರಾ, ಬೇರೆ ಕಡೆ ಸೇವ್ ಮಾಡ್ಕೊಂಡು ಡಿಲೀಟ್ ಮಾಡ್ತೀರಾ. ಅದಕ್ಕೆ ಅವಕಾಶ ಇದೆ. ಇದರಲ್ಲಿ ನೀವು ಸೇವ್ ಮಾಡ್ಕೋಬೇಕು, ಇದನ್ನು ರಿಟ್ರೀವ್ ಮಾಡ್ಕೋಬೇಕು ಅನ್ಕೊಂಡ್ರೆ ನಿಮ್ಗೂ ಸಮಸ್ಯೆನೆ. ಏನಾದ್ರು ಕೆಟ್ಟದೇ ನಿಮ್ ಜೀವನದಲ್ಲಿ ನಡೆಸಿದ್ರೆ ಮರ್ತ್ಬಿಡಿ, ಅದು ಕಂಪ್ಲೀಟ್ ಎರೇಸ್ ಮಾಡಿ. ಆವತ್ತು ಸ್ಪೇಸ್ ಫ್ರೀ ಆಗುತ್ತೆ, ಮೈಂಡ್ ಸ್ಪೇಸ್, ಹಾರ್ಡ್ ಡಿಸ್ಕ್ ಸ್ಪೇಸ್ ಫ್ರೀ ಆಗುತ್ತೆ. ಅದು ನಿಮ್ಗೂ ಸಮಸ್ಯೆ, ತೊಂದರೆಗಳು ಕೊಡಲ್ಲ. ಸೊ ಆ ಥರ ಮಾಡಿಕೊಂಡು ಈ ಆಪ್ಟಿಕ್ ನರ್ವ್ ನಿಂದು ನಮಗೂ ಏನು ಸಮಸ್ಯೆ ಉಂಟಾಗತ್ತೆ ಅಂದರೆ, ಅದು ಹಾರ್ಟ್ ಮೇಲೆ ಪ್ರೆಷರ್ ಬೀಳುತ್ತೆ, ಫೇಶಿಯಲ್ ಮೇಲೆ, ಫೇಶಿಯಲ್ ಆರ್ಟರಿ ಜೊತೆ ಇರೋದರಿಂದ ಅದ್ರ ಮೇಲೆ ಪ್ರೆಷರ್ ಬೀಳುತ್ತೆ, ಜಾಗ್ಯುಲರ್ ವೇನ್ ಜೊತೆ ಇರೋದರಿಂದ ನಿಮ್ಗೆ ವೋಕಲ್ ಕಾರ್ಡ್ ಮೇಲೆ ಪ್ರೆಷರ್ ಬೀಳುತ್ತೆ. ಯಾವುದಾದ್ರು ಒಂದು ದೃಶ್ಯ ನೋಡ್ಮೇಲೆ ನಿಮ್ಗೆ ವಾಯ್ಸ್ ಬರತ್ತಾ? ಬರಲ್ಲಲ್ವಾ? ಅದು ವೋಕಲ್ ಕಾರ್ಡ್ ಮೇಲೆ ಪ್ರೆಷರ್ ಬಿಡ್ತಾ ಇದ್ದಲ್ವಾ? ಅದು ಮೂಲ ಕಾರಣ ಏನು? ಆಪ್ಟಿಕ್. ನೀವು ವಿಷನ್ ನೋಡೋದನಿಂದ ಆ ಹಿಂಸೆಗಳು, ತೊಂದರೆಗಳು ಬರೋದು. ಆ ಅಬ್ಸ್ಟ್ರಕ್ಷನ್ಸ್ ಆದ ತಕ್ಷಣನೇ ಇಲ್ಲಿ ನೋಡಿದ್ರೆ ನಿಮ್ಗೆ ಸ್ವೆಲ್ಲಿಂಗ್ ಆಗುತ್ತೆ. ಬ್ರೈನ್ ಹಿಂದ್ಭಾಗದಲ್ಲಿ ನೀವು ನೋಡಿದ್ರೆ ಸೆರಿಬೆಲಮ್ ಅಲ್ಲಿ ಸ್ವೆಲ್ಲಿಂಗ್ ಆಗುತ್ತೆ. ಆ ಸ್ವೆಲ್ಲಿಂಗ್ ಕಡಿಮೆ ಮಾಡಬೇಕು ಅಂದ್ರೆ ಅಲ್ಲಿ ಪ್ರೆಷರ್ ಕೊಡ್ಬೇಕು. ಸೊ ನಾವು ಆ ಪ್ರೆಷರ್, ಆ ಪಾಯಿಂಟ್ ಅಲ್ಲಿ ಆಪ್ಟಿಕ್ ನರ್ವ್ ಮೇಲೆ ನಾವು ಪ್ರೆಷರ್ ಕೊಟ್ರೆ ಅದು ಒಂದು 5-10 ಮಿನಿಟ್ಸ್ ಒಳಗಡೆ ಅದು ಕಡಿಮೆ ಆಗುತ್ತೆ. ಆ ಸ್ವೆಲ್ಲಿಂಗ್ನು ಕಡಿಮೆ ಆಗುತ್ತೆ. ಅದು ಕಡಿಮೆ ಆಗಿದ ತಕ್ಷಣ ನೀವು BP ನೋಡಿದ್ರೆ ಭಾಳ ಕಡಿಮೆ ಆಗುತ್ತೆ. ಸೊ ಈ ಥರ ಮರ್ಮ ಚಿಕಿತ್ಸೆಯಲ್ಲಿ ಒಂದು ಹೈಪರ್ ಟೆನ್ಷನ್ಸ್ಗೂ ನಾವು ಸ್ಟಿಮ್ಯುಲೇಷನ್ ಮಾಡಿ, ಮ್ಯಾನಿಪುಲೇಷನ್ ಮಾಡಿ ಸರಿಪಡಿಸ್ತೀವಿ. ಓಕೆ. ಸೊ ಈಗ ನೀವು ಹೇಳಿದ ಹಾಗೆ ಹೈಪರ್ ಟೆನ್ಷನನ್ನು ಸರಿ ಮಾಡ್ಬೋದು, ಜೊತೆಲಿ ಹೈಪರ್ ಟೆನ್ಷನಿಂದ ಬರೋ ಸಮಸ್ಯೆಗಳಿಗೂ ಪರಿಹಾರ ಇರುತ್ತೆ. ಈಗ ಹೈಪರ್ ಟೆನ್ಷನ್ ನಾರ್ಮಲ್ ಇದ್ದು, ಅಂದರೆ BP ಅಥವಾ ಶುಗರ್ ರೀಡಿಂಗ್ ಎಲ್ಲ ನಾರ್ಮಲ್ ಬಂದು ವಾಕ್ ಮಾಡುವಾಗ ಸುಸ್ತಾಗುವಂಥದ್ದು ಅಥವಾ ವರ್ಟಿಗೋ, ನಾವಾಗಲೇ ಮಾತಾಡಿದ ಹಾಗೆ ತಲೆ ಸುತ್ತು ಬರುವಂಥದ್ದು, ಇಂಥ ಸಮಸ್ಯೆಗಳಿದ್ರೆ ಯಾವ ರೀತಿ ಅಂತ ಹೇಳಿ? ಈಗ ವೆರ್ಟಿಗೋ ಅಂತ ಹೇಳಿದರೆ ಯಾವತ್ತು ನಿಮಗೂ ಸೆರಿಬ್ರಮ್ ಅಲ್ಲಿ ಒಂದು ಬ್ಲಡ್ ಅಬ್ಸ್ಟ್ರಕ್ಷನ್ ಆಗ್ಬಿಟ್ಟಿದೋ ಆವತ್ತು ಅದು ನಿಮ್ಗೂ ಮಿಡಲ್ ಒಬ್ಲಾಕ್ ಟಂಗ್ ಅಂತ ಲೆಫ್ಟ್ ಪಾರ್ಟ್ ಅಲ್ಲಿ ಒಂದು ಸ್ಟೆಮ್ ಬರುತ್ತೆ, ಅದು ಸ್ಪೈನ್ಗೆ ಹೋಗುತ್ತೆ. ಅದರಲ್ಲಿ ಅಬ್ಸ್ಟ್ರಕ್ಷನ್ಸ್ ಶುರು ಆಗುತ್ತೆ. ಆ ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ಆಗೋದ್ರಿಂದ ನಿಮ್ಗೆ ಡಿಸ್ಕ್ ಎಲ್ಲ ಕಂಪ್ರೆಸ್ ಆಗೋದಕ್ಕೂ ಶುರು ಆಗುತ್ತೆ. ಅದು ವಯಸ್ಸಾಗ್ಬಿಟ್ರೆ ಒಬ್ಬರಿಗೂ ಅದು ಡಿಸ್ಟೆಂಟ್ ಆಗುತ್ತೆ, ಅದು ಡಿಕಂಪ್ರೆಷನ್ ಅಂತ ಹೇಳ್ತೀವಿ. ಇಲ್ಲ ಅಂದ್ರೆ ಇದು ಕಂಪ್ರೆಷನ್ ಆಗುತ್ತೆ. ಕಂಪ್ರೆಷನ್ ಇಂದ ಸೈಡ್ ಅಲ್ಲಿ ಬಲ್ಜ್ ಬರುತ್ತೆ, ಡಿಫ್ಯೂಸ್ ಆಗುತ್ತೆ. ಈ ತರ ಸಿಂಪ್ಟಮ್ಸ್ ಎಲ್ಲ ನಿಮ್ಗೂ ಸಿಗುತ್ತೆ. ಇದು ಬಂದ್ರೆ ನಿಮ್ಗೂ ವೆರ್ಟಿಗೋ ಬರ್ಬೋದು, ಇಲ್ಲ ಅಂದ್ರೆ ಗಿಡಿನೆಸ್ ಬರ್ಬೋದು. ವೆರ್ಟಿಗೋದಲ್ಲೇ ಗಿಡಿನೆಸ್ ಇರುತ್ತೆ. ಆಯ್ತಾ? ಆ ಸ್ಪಾಂಡಿಲೈಟಿಸ್ ಸರ್ವೈಕಲ್ ಬರ್ಬೋದು. ಸ್ಪಾಂಡಿಲೈಟಿಸ್ ಸರ್ವೈಕಲ್ ನಿಂದ ಕೆಳಗಡೆ ನೀವು ನೋಡಿದ್ರೆ ಲಂಬರ್ ರೀಜಿಯನ್ಸ್, ಅದು ಪೂರ್ತಿ ನಿಮ್ಗೂ ಥೊರಾಸಿಕ್ ಅಂಡ್ ಲಂಬರ್ ರೀಜಿಯನ್ಸ್ ನೋಡಿದ್ರೆ ನಿಮ್ಗೂ ಡಿಸ್ಕಂಪ್ರೆಷನ್, ಡಿಸ್ಬಲ್ಜ್, ಡಿಫ್ಯೂಸ್, ಡಿಸ್ಲೊಕೇಶನ್, ಈ ತರ ಸಿಂಪ್ಟಮ್ಸ್ ಎಲ್ಲ ಕಾಣುತ್ತೆ.
ಸೊ ಅದಕ್ಕೂ ನಾವು ಮರ್ಮ ಮಸಾಜ್ ಹೇಳ್ತೀವಿ. ಮರ್ಮ ಚಿಕಿತ್ಸೆದಲ್ಲಿ ಮರ್ಮ ಮಸಾಜ್. ಸೊ ಮ್ಯಾನ್ಯುಯಲ್ ಆಗಿ ಅದು ಸ್ಟಿಮ್ಯುಲೇಷನ್ ಮ್ಯಾನಿಪುಲೇಷನ್ ಮಾಡ್ತೀವಿ. ಸೊ ಯಾವತ್ತು ನಾವು ನಿಮ್ಗೆ ಪೇಷಂಟ್ಸ್ ಡೆಮೋ ತೋರಿಸ್ತೀನೋ ಆವತ್ತು ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ. ಸೊ ಒಂದು ಕಂಪ್ರೆಷನ್ ಇದ್ರೆ, ನರ್ವ್ ಕಂಪ್ರೆಷನ್ C1 to C7 ವರೆ ನರ್ವ್ ಕಂಪ್ರೆಷನ್ ಇದ್ರೆ C1 ಮುಟ್ಟೋದಕ್ಕಾಗಲ್ಲ, ಯಾಕೆಂದ್ರೆ ಅದು ಇದು ಸ್ಟೆಮ್ ಅಲ್ಲೇ ಇರುತ್ತೆ, ಬ್ರೈನ್ ಜೊತೆ ಅಟ್ಯಾಚ್ಡ್ ಆಗಿರುತ್ತೆ. ಅದು ಕೆಳಗಡೆನಿಂದ C2 ನಿಂದ C7 ವರೆ ಈಸಿಯಾಗಿ ನೀವು ಪ್ರೆಷರ್ ಕೊಡ್ಬೋದು. ಈ 2 ಬೆರಲ್ ಇದು ಇಟ್ಕೊಂಡು ಪ್ರೆಷರ್ ಕೊಟ್ರೆ ಆ ಕಂಪ್ರೆಷನ್ ದೊಡ್ಡದಾಗುತ್ತೆ. 1 ಮಿಲಿಮೀಟರ್ ಸೆಂಟಿಮೀಟರ್ ಅಲ್ಲಿ ಇರೋದು ಸ್ವಲ್ಪ ವೇರಿಯೇಷನ್ಸ್ ಬರುತ್ತೆ ಆ ಮಿಲಿಮೀಟರ್ ಅಲ್ಲೇ ಸೆಂಟಿಮೀಟರ್ ಅಲ್ಲಿ. ಒಬ್ಬರೊಬ್ರು ಕತ್ತಕ್ಕೂ ಒಂದೊಂದು ವೇರಿಯೇಷನ್ಸ್, ಮೈಲ್ಡ್ ವೇರಿಯೇಷನ್ಸ್ ಇರುತ್ತೆ. ಆ ವೇರಿಯೇಷನ್ಸ್ ಎಷ್ಟು ಇರಬೇಕೋ ಅಷ್ಟಕ್ಕೂ ನಾವು ಮಾಡ್ಬೋದು. ಅದರಿಂದ ಬ್ಲಡ್ ಫ್ಲೋ ಸರಿ ಆಗುತ್ತೆ. ಇದು ಬ್ಲಡ್ ಫ್ಲೋ ಯಾವತ್ತು ಸ್ಟಾಪ್ ಆಗುತ್ತೋ ಆವತ್ತೇ ಕಂಪ್ರೆಷನ್ ಹಾಕೋದು. ಇಲ್ಲ ಅಂದ್ರೆ ಏನಾದ್ರು ಏಟ್ ಬಿದ್ದರೆ ಕಂಪ್ರೆಷನ್ ಹಾಕ್ಬೋದು. ಆಯ್ತಾ? ಸೊ ಈ ಸಮಸ್ಯೆಗಳು ಒಂದು ಹೈಪರ್ ಟೆನ್ಷನ್ ನಿಂದು ಆ ಸ್ಟ್ರೆಸ್ನಿಂದ ನಿಮ್ಗೆ ಆಪ್ಟಿಕ್ ನರ್ವ್ ಯಾವತ್ತು ಇದು ಆಗುತ್ತೋ, ಬ್ಲಡ್ ಅಬ್ಸ್ಟ್ರಕ್ಷನ್ ಆಗುತ್ತೋ, ಬ್ಯಾಸ್ಲರ್ ಆರ್ಟ್ರಿ ಯಾವತ್ತು ಆಗುತ್ತೋ ಬ್ಲಡ್ ಅಬ್ಸ್ಟ್ರಕ್ಷನ್ಸ್, ಇಲ್ಲ ಮೆಡುಲಾದಲ್ಲಿ ಏನಾದ್ರು ಏಟ್ ಬಿತ್ತು ಅದು ಅಬ್ಸ್ಟ್ರಕ್ಷನ್ಸ್ ಆಗುತ್ತೋ ಆವತ್ತು ನಿಮಗೂ ಲಂಬರ್ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ. ಅದು ಸರ್ವೈಕಲ್ ಅಲ್ಲಿ ರೀಜನ್ ಅಲ್ಲಿ ಇರ್ಬೋದು, ಇಲ್ಲ ಅಂದ್ರೆ ಲಂಬರ್ ರೀಜನ್, ಇಲ್ಲ ಅಂದ್ರೆ ಕೆಳಗಡೆ ಸ್ಯಾಕ್ರಮ್ ರೀಜನ್, ಅದುವರೆ ನಿಮ್ಗೆ ತೊಂದರೆ. ಧನ್ಯವಾದಗಳು ಗುರುಜಿ. ಹೈಪರ್ ಟೆನ್ಷನ್ ಮತ್ತು ಸ್ಟ್ರೆಸ್ನಿಂದ ಯಾವ ರೀತಿ ನಾವು ಸಮಸ್ಯೆ ಎದುರಿಸ್ತಾ ಇರ್ತೀವಿ, ಆ ಸಮಸ್ಯೆಗಳಿಗೆ ಮರ್ಮ ಚಿಕಿತ್ಸೆ ಪರಿಣಾಮಕಾರಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಧನ್ಯವಾದ ವೀಕ್ಷಕರೇ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಹೈಪರ್ ಟೆನ್ಷನ್ ಹಾಗೂ ಸ್ಟ್ರೆಸ್ನಿಂದ ನಮ್ಮಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಉಂಟಾಗತ್ವೆ. ಈ ಸಮಸ್ಯೆಗಳಿಗೆ ಮರ್ಮ ಚಿಕಿತ್ಸೆ ಎಷ್ಟು ಪರಿಣಾಮಕಾರಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ನಮಸ್ಕಾರ.